ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಸ್ಸೇದಸಾದನಂ ಶ್ರೀ ವಿಘ್ನೇಶ್ವರಾಯ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತೆ ಧೀನಾಮವಿತ್ರಿಯವತೋ ಸಂಸರಸ್ವತ್ಯೈ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನೇಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಚಾನಲ್ನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ, ಸ್ನೇಹಿತರೆ, ಈ ದಿನ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಗಳು ಹುಟ್ಟುಹಬ್ಬ ಹಾಗೂ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಾ ಇದ್ದೀರೋ ಅವರೆಲ್ಲರಿಗೂ ನಮ್ಮ ಚಾನಲ್ನ ಪರವಾಗಿ ಹೃತ್ಪೂರ್ವಕ ಶುಭ ಕಾಮನೆಗಳನ್ನು ಕೋರುತ್ತಾ, ಸ್ನೇಹಿತರೆ, ಮೊದಲಿಗೆ ಈ ದಿನದ ಪಂಚಾಂಗ ಶ್ರವಣ. ಈ ದಿನ ತಾರೀಕು 21 ಜೂನ್ 2024 ಶುಕ್ರವಾರ. ಈ ದಿನ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲಪಕ್ಷ. ಈ ದಿನ ಚತುರ್ದಶಿ ತಿಥಿ, ಜ್ಯೇಷ್ಠ ನಕ್ಷತ್ರ, ಶುಭ ಯೋಗ, ವಣಿಜಕರಣ. ಇನ್ನು ಈ ದಿನದ ಸೂರ್ಯ ಉದಯ ಬೆಳಗ್ಗೆ 5 ಗಂಟೆ 54 ನಿಮಿಷಕ್ಕೆ, ಸೂರ್ಯ ಅಸ್ತ ಸಂಜೆ 6 ಗಂಟೆ 48 ನಿಮಿಷಕ್ಕೆ. ಇನ್ನು ಈ ದಿನದ ರಾಹುಕಾಲ ಬೆಳಗ್ಗೆ 10 ಗಂಟೆ 30 ನಿಮಿಷದಿಂದ 12 ಗಂಟೆಯವರೆಗೆ ರಾಹುಕಾಲವಿರತಕ್ಕಂಥ ಸಮಯ. ಇನ್ನು ಈ ದಿನದ ದಿನ ವಿಶೇಷ ವಟ ಸಾವಿತ್ರಿ ವ್ರತ. ಸ್ನೇಹಿತರೆ, ಯಾರೆಲ್ಲ ಇನ್ನೂ ಕೂಡ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ, ಅಥವಾ ಯಾರು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದೀರೋ ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ತಪ್ಪದೆ ನಮ್ಮ ವಿಡಿಯೋವನ್ನು ಶೇರ್ ಮಾಡಿ. ಸ್ನೇಹಿತರೆ, ಎಲ್ಲರಿಗೂ ಜೀವನದಲ್ಲಿ ಕಷ್ಟ ನಷ್ಟ ತಾಪತ್ರಯಗಳು ತೊಂದರೆಗಳು ಒಂದಿಲ್ಲ ಒಂದು ಸಮಸ್ಯೆಗಳು ಪ್ರತಿದಿನ ಎದುರಾಗುತ್ತವೆ. ಅಂತಹ ಎಲ್ಲ ನಿಮ್ಮ ಕಷ್ಟಗಳನ್ನು ಭಗವಂತನು ದೂರೀಕರಿಸಲಿ. ನಿಮಗೆ ಬರಲು ಬಾಕಿರತಕ್ಕಂಥ ಸಂಪತ್ತು ಬಂದು ನೀವೆಲ್ಲ ಜೀವನದಲ್ಲಿ ಒಳ್ಳೆಯ ರೀತಿಯಾದಂಥ ಯೋಗ ಭಾಗ್ಯ ಆರೋಗ್ಯ ಐಶ್ವರ್ಯಗಳನ್ನು ಭಗವಂತ ಅನುಗ್ರಹಿಸಲಿ. ಬಂದಂಥ ಎಲ್ಲ ಕಷ್ಟಗಳು ತಾಪತ್ರಯಗಳು ತೊಂದರೆಗಳು ಅನಾರೋಗ್ಯಗಳೆಲ್ಲ ನಿಮ್ಮ ಜೀವನದಿಂದ ದೂರವಾಗಿ ಶುಭ ಯೋಗ ಭಾಗ್ಯಗಳು ನಿಮಗೆ ಜೀವನದಲ್ಲಿ ಪ್ರಾಪ್ತಿಯಾಗಿ ಸದಾಕಾಲ ಸುಖಮಯ ಜೀವನವನ್ನು ಭಗವಂತ ಅನುಗ್ರಹಿಸಿ ನೆಮ್ಮದಿಯ ಯೋಗ ಭಾಗ್ಯವನ್ನು ಅನುಗ್ರಹಿಸಲಿ ಎಂದು ದೇವರಾದಂತಹ ನನ್ನ ಗಣಪತಿಯಲ್ಲಿ ಸ್ಮರಣೆ ಮಾಡಿಕೊಂಡು, ವಿಶೇಷವಾಗಿ ಈ ದಿನ 12 ರಾಶಿಗಳ ಶುಕ್ರವಾರದ 12 ರಾಶಿಗಳ ದಿನದ ಒಂದು ಫಲವನ್ನು ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷ ರಾಶಿಯವರಿಗೆ ಈ ದಿನ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗತಕ್ಕಂಥ ದಿನ. ವೃತ್ತಿ ಜೀವನದಲ್ಲಿ ಉತ್ತಮ ಯಶಸ್ಸು ನಿಮಗೆ ದೊರೆಯಲಿದೆ. ಕೌಟುಂಬಿಕ ಜೀವನದಲ್ಲಿ ಅನೇಕ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಲಿದೆ. ಇಂದು ಹೊಸ ನವೀನ ಆಲೋಚನೆಗಳೊಂದಿಗೆ ಎಲ್ಲ ಕಾರ್ಯಗಳನ್ನು ನಿರ್ವಹಿಸಿ. ಕೆಲವು ಜನರು ಇದನ್ನ ಆಸ್ತಿ ಸಂಬಂಧಿತ ವಿವಾದಗಳನ್ನು ಎದುರಿಸಬೇಕಾಗಿ ಬರಲಿದೆ. ಕಾನೂನು ವಿಷಯಗಳಿಂದ ನೀವು ಆದಷ್ಟು ದೂರವಿರತಕ್ಕಂಥದ್ದು ಉತ್ತಮ. ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಿ. ನಿಮ್ಮ ಆಹಾರದಲ್ಲಿ ಪ್ರೋಟೀನ್ ಮತ್ತು ಪೋಷಣೆಯಲ್ಲಿ ಸಮೃದ್ಧವಾಗಿರುವ ಆಹಾರವನ್ನು ಸೇರಿಸಿಕೊಳ್ಳಿ. ಇಂದು ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿಡಲು ನೀವು ಪ್ರಯತ್ನಿಸಿಕೊಳ್ಳಬೇಕಾದಂಥ ದಿನ. ಮತ್ತು ನಿಮ್ಮ ಮೇಷರಾಶಿಯವರ ಈ ದಿನದ ಉದ್ಯೋಗ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ರೀತಿಯಾದಂಥ ಯೋಗ ಭಾಗ್ಯಗಳು ನಿಮ್ಮ ಜೀವನದಲ್ಲಿ ಪ್ರಾಪ್ತಿಯಾಗಲಿದೆ. ಒಳ್ಳೆಯ ಉದ್ಯೋಗ ದೊರೆಯುವಂಥ ದಿನ ಮತ್ತು ಉದ್ಯೋಗದಲ್ಲಿ ಯಶಸ್ಸು ದೊರೆಯತಕ್ಕಂಥ ದಿನ. ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಹೂಡಿಕೆ ಮಾಡಿದಂಥ ಸಂಪತ್ತು ವ್ಯಾಪಾರದಿಂದಾಗಿ ಹೆಚ್ಚಿನ ಲಾಭವನ್ನು ತಂದುಕೊಡಲಿದೆ. ಮನಸ್ಸಿಗೂ ವ್ಯಾಪಾರದಿಂದಾಗಿ ಪ್ರಶಾಂತತೆ ದೊರೆಯತಕ್ಕಂಥ ದಿನ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ಸ್ವಲ್ಪ ಅನಾರೋಗ್ಯಗಳು ಕಾಣಿಸಿಕೊಳ್ತಕ್ಕಂಥ ದಿನ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗಬಹುದು. ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಿದ್ದು ಅನ್ಯೋನ್ಯತೆ ಪ್ರೀತಿ ವಿಶ್ವಾಸ ಐಕ್ಯಮತ್ಯದಿಂದ ಕೂಡಿರಲಿದೆ. ದಾಂಪತ್ಯ ಜೀವನ ಸುಖವಾಗಲಿದೆ. ಇನ್ನು ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತಮವಾದಂಥ ಯೋಗ ಭಾಗ್ಯಗಳು ಕೂಡಿ ಬಂದು ಸ್ತ್ರೀಯರು ಸಮಾಜದಲ್ಲಿ ಸ್ಥಾನಮಾನಗಳನ್ನು ಪಡೆಯತಕ್ಕಂಥ ದಿನ.
ನಿಮ್ಮ ಇಷ್ಟಾರ್ಥಗಳು ನೆರವೇರತಕ್ಕಂಥ ದಿನ. ವಿದ್ಯೆಗೆ ಸಂಬಂಧಪಟ್ಟಂತೆ ಒಳ್ಳೆಯ ಯೋಗ ಭಾಗ್ಯಗಳು ನಿಮಗೆ ಕೂಡಿ ಬರಲಿದೆ. ವಿದ್ಯೆಯಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡತಕ್ಕಂಥ ದಿನ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿಕರಿಗೆ ಬೆಳೆದಂಥ ಬೆಳೆಗಳಿಂದಾಗಿ ಲಾಭಗಳು ಪ್ರಾಪ್ತಿಯಾಗಲಿದೆ. ಮನಸ್ಸಿಗೆ ಒಂದು ಪ್ರಶಾಂತತೆ ದೊರೆಯತಕ್ಕಂಥ ದಿನ. ಇನ್ನು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ತೊಂದರೆಗಳು, ತಾಪತ್ರಯಗಳು ಹಣದ ವ್ಯವಹಾರದಲ್ಲಿ ಬರಲಿದೆ. ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ನಿರ್ಲಕ್ಷ್ಯ ಮಾಡದೇ ಇರತಕ್ಕಂಥದ್ದು ಉತ್ತಮ. ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ವಾಹನದಲ್ಲಿ ತುಂಬ ಜಾಗರೂಕತೆ ಅವಶ್ಯಕ. ತಮ್ಮ ಸ್ವಂತ ವಾಹನದಲ್ಲಿ ಚಾಲನೆ ಮಾಡತಕ್ಕಂಥವರಿಗೆ ಇದನ್ನು ನಾನಾ ವಿಧವಾದಂತಹ ತೊಂದರೆ ತೊಡಕುಗಳು ಬರಬಹುದು. ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೇಮದ ಜೀವನದಲ್ಲಿ ಒಳ್ಳೆಯ ಶುಭ ಯೋಗ ಭಾಗ್ಯಗಳನ್ನು ಹೊಂದಲಿದ್ದೀರಿ ಮತ್ತು ಮನಸ್ಸಿನ ಅಭೀಷ್ಟಗಳು ನೆರವೇರತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ರಾಜಕೀಯದ ವ್ಯಕ್ತಿಗಳಿಗೆ ಯೋಗ ಭಾಗ್ಯಗಳು ಕೂಡಿ ಬರೆಯುವಂಥ ದಿನ. ಇನ್ನು ಮೇಷರಾಶಿಯವರ ದಿನದ ಶುಭ ಸಂಖ್ಯೆ 8, ಶುಭ ಬಣ್ಣ ಕೇಸರಿ ಬಣ್ಣ, ಶುಭ ದಿಕ್ಕು ಉತ್ತರ ದಿಕ್ಕು. ಮನಸ್ಸಿನ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ವಿಷ್ಣು ಸಹಸ್ರನಾಮ ಪಾರಾಯಣ ಮತ್ತು ದೇವತಾ ಆರಾಧನೆಯನ್ನು ಮಾಡಿಕೊಳ್ಳಿ. ವೃಷಭ ರಾಶಿಯವರಿಗೆ ಈ ದಿನ ಹಳೆಯ ಹೂಡಿಕೆಯಿಂದ ಆರ್ಥಿಕ ಲಾಭ ಉಂಟಾಗತಕ್ಕಂಥ ದಿನ. ಹಣಕಾಸಿನ ವಿಷಯಗಳಲ್ಲಿ ನೀವು ಅದೃಷ್ಟವಂತರಾಗಿರಲಿದ್ದೀರಿ. ಆದರೆ ಭಾವನೆಗಳ ಏರಿಳಿತಗಳು ಈ ದಿನ ಸಾಧ್ಯ. ವ್ಯಾಪಾರದಲ್ಲಿ ಬೆಳವಣಿಗೆಗೆ ಹೊಸ ಅವಕಾಶಗಳು ಕೂಡಿ ಬರಲಿದೆ. ನೀವು ಶೈಕ್ಷಣಿಕ ಕೆಲಸದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಲಿದ್ದೀರಿ. ನೀವು ಆಸ್ತಿ ವಹಿವಾಟುಗಳ ವಿಚಾರದಲ್ಲಿ ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಇಂದು ನೀವು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿಕೊಳ್ಳುವಂಥ ದಿನ. ಆಕರ್ಷಣೆಯ ಕೇಂದ್ರವಾಗಿ ಇದನ್ನು ನಿಮ್ಮ ದಿನ ಒಳ್ಳೆಯಲಿದೆ. ಇನ್ನು ನಿಮ್ಮ ವೃಷಭ ರಾಶಿಯವರ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ಯಾವುದೇ ದೊಡ್ಡ ವಿಪತ್ತುಗಳಿಲ್ಲದೆ ನಿಮಗೆ ಒಳ್ಳೆಯ ಸ್ಥಾನಮಾನಗಳನ್ನು ಒದಗಿಸಿಕೊಡಲಿದ್ದಾರೆ ಮತ್ತು ನೀವು ಮಾಡತಕ್ಕಂಥ ಉದ್ಯೋಗದಲ್ಲಿ ಒಳ್ಳೆಯ ಯೋಗ ಭಾಗ್ಯ, ಆರೋಗ್ಯ, ಐಶ್ವರ್ಯಗಳು ಕೂಡಿ ಬಂದು ಒಳ್ಳೆಯ ಸಾಧನೆಯನ್ನು ಮಾಡತಕ್ಕಂಥ ದಿನ. ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹೂಡಿಕೆ ಮಾಡಿದಂಥ ಸಂಪತ್ತಿನಿಂದಾಗಿ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ಮಾಡತಕ್ಕಂತಹ ವ್ಯವಹಾರ ರಿಯಲ್ ಎಸ್ಟೇಟ್ ಆಗಿರಬಹುದು, ಕಾರಿನ ವೆಹಿಕಲ್ಗಳ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಉಂಟಾಗುವಂಥ ದಿನ. ಮನಸ್ಸಿನ ಇಷ್ಟಾರ್ಥಗಳು ನೆರವೇರಿಸಿಕೊಳ್ಳತಕ್ಕಂಥ ದಿನ ಮತ್ತು ಆ ವ್ಯಾಪಾರದಲ್ಲಿ ಒಳ್ಳೆಯ ಲಾಭಗಳನ್ನು ಹೊಂದತಕ್ಕಂಥ ದಿನ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅನಾರೋಗ್ಯಗಳು ನಿಮಗೆ ಹೆಚ್ಚಾಗಿ ದಿನ ಕಾಣಿಸಿಕೊಳ್ಳಲಿದೆ. ಆರೋಗ್ಯದ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡದೇ ಇರಿ. ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಿದ್ದು ಅನ್ಯೋನ್ಯತೆ ಪ್ರೀತಿ ವಿಶ್ವಾಸದಿಂದ ಕೂಡಿರಲಿದೆ. ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಲಿದೆ. ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ತ್ರೀಯರಿಗೆ ಹೂಡಿಕೆ ಮಾಡಿದಂಥ ಸಂಪತ್ತಿನಿಂದಾಗಿ ಸಮಾಜದಲ್ಲಿ ಒಳ್ಳೆಯ ಗೌರವ, ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಸಮಾಜದಲ್ಲಿ ಸ್ಥಾನಮಾನಗಳು ಪ್ರಾಪ್ತಿಯಾಗಲಿದೆ. ನಾವು ವಿದ್ಯೆಗೆ ಸಂಬಂಧಪಟ್ಟಂತೆ ಒಳ್ಳೆಯ ಯೋಗ ಭಾಗ್ಯ, ಆರೋಗ್ಯ, ಐಶ್ವರ್ಯಗಳು ವಿದ್ಯೆಯಲ್ಲಿ ನಿಮಗೆ ಪ್ರಾಪ್ತಿಯಾಗಲಿದೆ. ಮನಸ್ಸಿಗೂ ನೆಮ್ಮದಿ ದೊರಕುವಂಥ ದಿನ. ಇನ್ನು ಕೃಷಿಗೆ ಸಂಬಂಧಪಟ್ಟಂತೆ ಕೃಷಿಕರಿಗೆ ಬೆಳೆದಂಥ ಬೆಳೆಗಳಿಂದಾಗಿ ಅಧಿಕ ಲಾಭಗಳು ಪ್ರಾಪ್ತಿಯಾಗತಕ್ಕಂಥ ದಿನ. ಕೃಷಿ ಕ್ಷೇತ್ರದಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬಂದು ಮನಸ್ಸಿನ ಅಭೀಷ್ಟಗಳು ನೆರವೇರತಕ್ಕಂಥ ದಿನ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಅಡೆತಡೆ ತೊಂದರೆಗಳು ದೂರವಾಗಿ ಹಣಕಾಸಿನ ವ್ಯವಹಾರ ಒಳ್ಳೆಯ ರೀತಿಯಿಂದ ನೆರವೇರಲಿದೆ. ನಿಮಗೆ ಬರಲು ಬಾಕಿ ಇರತಕ್ಕಂಥ ಹಣವು ಇದನ್ನು ನಿಮ್ಮ ಕೈ ಸೇರುವಂಥ ಒಂದು ದಿನವಾಗಿರಲಿದೆ. ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣದಲ್ಲಿ ಅಡೆತಡೆ ತೊಂದರೆ ತಾಪತ್ರಯಗಳು ಬರಲಿದೆ. ಪ್ರಯಾಣದಲ್ಲಿ ತುಂಬ ಎಚ್ಚರಿಕೆ ಅವಶ್ಯಕ. ಪ್ರೇಮಿಗಳು ಅನ್ಯೋನ್ಯತೆ ಪ್ರೀತಿ ವಿಶ್ವಾಸವನ್ನು ಹೊಂದಲಿದ್ದೀರಿ ಮತ್ತು ನಿಮ್ಮ ಪ್ರೇಮದ ಜೀವನ ಸಂತೋಷಭರಿತವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 9, ಶುಭ ಬಣ್ಣ ಬಿಳಿಯ ಬಣ್ಣ. ವೃಷಭ ರಾಶಿಯವರ ಶುಭ ದಿಕ್ಕು ನೈಋತ್ಯ ದಿಕ್ಕು. ವೃಷಭ ರಾಶಿಯವರ ಮನಸ್ಸಿನ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ಈ ದಿನ ತಿರುಪತಿಯ ತಿಮ್ಮಪ್ಪನ ಆರಾಧನೆ, ಪೂಜೆ ಪುರಸ್ಕಾರಗಳನ್ನು ತಪ್ಪದೇ ಮಾಡಿಕೊಳ್ಳಿ. ಮಿಥುನ ರಾಶಿಯವರು ಇಂದು ವೃತ್ತಿ ಜೀವನದಲ್ಲಿ ಪ್ರಗತಿಗೆ ಹಲವು ಅವಕಾಶಗಳು ನಿಮಗೆ ದೊರೆಯತಕ್ಕಂಥ ದಿನ. ಸಾಮಾಜಿಕ ಸ್ಥಾನಮಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ. ನೀವು ಶೈಕ್ಷಣಿಕ ಕೆಲಸದಲ್ಲಿ
ಉತ್ತಮ ಫಲಿತಾಂಶಗಳನ್ನು ಪಡೆಯತಕ್ಕಂಥ ದಿನ. ಸಂಪತ್ತು ಮತ್ತು ಆಸ್ತಿಯಲ್ಲಿ ಹೆಚ್ಚಳದ ಸಾಧ್ಯತೆಗಳಿದೆ. ಮನೆಯಲ್ಲಿ ಶುಭ ಕಾರ್ಯಕ್ರಮಗಳನ್ನು ಆಯೋಜಿಸಲು ಈ ದಿನ ನಿಮಗೆ ಸಾಧ್ಯವಾಗತಕ್ಕಂಥ ದಿನ. ಇಂದು ಸಂಗಾತಿಯೊಂದಿಗೆ ಸ್ವಲ್ಪ ಸಮಯವನ್ನು ಕಳೆಯಲು ನಿಮಗೆ ಸಮಯಾವಕಾಶ ದೊರೆಯಲಿದೆ ಮತ್ತು ಅವರೊಂದಿಗೆ ನಿಮ್ಮ ಸಂಬಂಧದ ಗುರಿಗಳನ್ನು ಚರ್ಚಿಸಿಕೊಳ್ಳಿ. ಸಂಬಂಧಗಳಲ್ಲಿನ ಭಿನ್ನಾಭಿಪ್ರಾಯಗಳನ್ನು ಪರಿಹರಿಸಲು ಪ್ರಯತ್ನಿಸಿಕೊಳ್ಳಿ. ಇಂದು ನಿಮ್ಮ ಸಂಗಾತಿಯೊಂದಿಗೆ ಭಾವನಾತ್ಮಕ ಸಂಬಂಧವನ್ನು ಇದನ್ನು ನೀವು ಬಲಪಡಿಸಿಕೊಳ್ಳಲಿದ್ದೀರಿ ಮತ್ತು ಗ್ರಹದಲ್ಲಿ ಇದನ್ನು ನಿಮಗೆ ಶುಭ ಕಾರ್ಯಗಳು ನಡೆಯುವಂಥ ಒಂದು ಮುನ್ಸೂಚನೆಗಳು ಪ್ರಾಪ್ತಿಯಾಗಲಿದೆ ಮತ್ತು ಗ್ರಹದಲ್ಲಿ ಅನ್ಯೋನ್ಯತೆ ಉಂಟಾಗತಕ್ಕಂಥ ದಿನ. ಇಂದು ನಿಮ್ಮ ಮಿಥುನ ರಾಶಿಯವರ ಉದ್ಯೋಗ, ವ್ಯಾಪಾರ, ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಮಾಡತಕ್ಕಂಥ ಉದ್ಯೋಗದಲ್ಲಿ ಅಡೆತಡೆ, ತೊಂದರೆ, ತಾಪತ್ರಯಗಳು ಬರಲಿದೆ. ತುಂಬ ಎಚ್ಚರಿಕೆಯಿಂದ ಕಾರ್ಯಗಳನ್ನು ಮಾಡಿಕೊಂಡು ಮುಂದುವರಿಯತಕ್ಕಂಥದ್ದು ಉತ್ತಮ. ವ್ಯಾಪಾರ ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರದಲ್ಲಿ ದೊಡ್ಡ ಮಟ್ಟಿನ ಲಾಭಗಳು ಉಂಟಾಗಲಿದೆ. ಆದರೆ ವ್ಯಾಪಾರದಲ್ಲಿ ನಿಮಗೆ ಬರಲು ಬಾಕಿ ಇರತಕ್ಕಂಥ ಹಣವು ಸರಿಯಾದ ಸಮಯಕ್ಕೆ ಬರದೇ ಇರತಕ್ಕಂಥದ್ದು ಸ್ವಲ್ಪ ದುಃಖವನ್ನು ತಂದುಕೊಡಲಿದೆ. ಪ್ರಯಾಣದಲ್ಲೂ ಎಚ್ಚರಿಕೆ ಅವಶ್ಯಕ, ವ್ಯಾಪಾರ ವ್ಯವಹಾರದಲ್ಲೂ ಎಚ್ಚರಿಕೆ ಅವಶ್ಯಕ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅನಾರೋಗ್ಯಗಳು ನಿಮ್ಮನ್ನು ಹೆಚ್ಚಾಗಿ ಬಾಧಿಸುವಂಥ ದಿನ. ಅನಾರೋಗ್ಯಗಳು ನಿಮಗೆ ಈ ದಿನ ಕಾಡಲಿದೆ. ದೇಹದಲ್ಲಿ ಅನಾರೋಗ್ಯಗಳು ಉಂಟಾಗಲಿದೆ ಮತ್ತು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಿ, ಅನ್ಯೋನ್ಯಮಯವಾಗಿ, ಪ್ರೀತಿ ವಿಶ್ವಾಸದಿಂದ ಇರತಕ್ಕಂಥ ದಿನ. ದಾಂಪತ್ಯ ಜೀವನ ಪ್ರೀತಿ ವಿಶ್ವಾಸದಿಂದ ಕೂಡಿರತಕ್ಕಂಥ ದಿನ. ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬಂದು ಸ್ತ್ರೀಯರು ಒಳ್ಳೆಯ ಸಾಧನೆಯನ್ನು ಮಾಡತಕ್ಕಂಥ ದಿನ. ನಿಮ್ಮ ಮನಸ್ಸಿನ ಅಭೀಷ್ಟಗಳು ದಿನ ನೆರವೇರಲಿದೆ. ಸ್ತ್ರೀಯರಿಗೆ ಸಮಾಜದಲ್ಲಿ ಒಳ್ಳೆಯ ಗೌರವ ಪ್ರಾಪ್ತಿಯಾಗತಕ್ಕಂಥ ದಿನ. ವಿದ್ಯೆಗೆ ಸಂಬಂಧಪಟ್ಟಂತೆ ವಿದ್ಯೆಯಲ್ಲಿ ಮಕ್ಕಳು ಹೆಚ್ಚಿನ ಸಮಯವನ್ನು ತೊಡಗಿಸಿಕೊಳ್ಳಲಿದ್ದೀರಿ. ವಿದ್ಯೆಯಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳನ್ನು ಹೊಂದಿ ಒಳ್ಳೆಯ ಸ್ಥಾನಮಾನಗಳನ್ನು ಪಡೆಯಲಿದ್ದೀರಿ. ಇನ್ನು ಕೃಷಿಗೆ ಸಂಬಂಧಪಟ್ಟಂತೆ ಬೆಳೆದಂಥ ಬೆಳೆಗಳಿಂದಾಗಿ ಕೃಷಿಯಲ್ಲಿ ಹೆಚ್ಚಿನ ಲಾಭಗಳು ಉಂಟಾಗಲಿದೆ. ಕೃಷಿಯಲ್ಲಿ ಮನಸ್ಸಿಗೆ ನೆಮ್ಮದಿ ಉಂಟಾಗತಕ್ಕಂಥ ದಿನ. ಯೋಗ ಭಾಗ್ಯಗಳು ಕೂಡಿ ಬರತಕ್ಕಂಥ ದಿನ. ಹಣಕಾಸಿನ ವ್ಯವಹಾರದಲ್ಲಿ ಯಾರಿಗೂ ಸಾಲವನ್ನು ನೀಡಬೇಡಿ. ಯಾರಿಂದ ಸಾಲವನ್ನು ಸಹಿತ ತೆಗೆದುಕೊಳ್ಳದೇ ಇರತಕ್ಕಂಥದ್ದು ಉತ್ತಮ. ಮಿಥುನ ರಾಶಿಯವರಿಗೆ ಹಣದ ಅಭಾವ ಕಾಡುವಂಥ ಪರಿಸ್ಥಿತಿ ಬರಬಹುದು. ಎಚ್ಚರಿಕೆ ಮಾಡಿಕೊಳ್ಳಿ. ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಆಪತ್ತುಗಳು, ವಿಪತ್ತುಗಳೆಲ್ಲ ಬರತಕ್ಕಂಥ ದಿನ. ಪ್ರಯಾಣದಲ್ಲಿ ತಮ್ಮ ಸ್ವಂತ ವಾಹನದಲ್ಲಿ ಚಾಲನೆ ಮಾಡತಕ್ಕಂಥವರಿಗೆ ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಬೇಕಾದಂಥ ದಿನ. ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪ್ರೇಮದ ಜೀವನ ಸುಖಮಯವಾಗಿದ್ದು, ಅನ್ಯೋನ್ಯಮಯವಾಗಿದ್ದು, ಪ್ರೀತಿ ವಿಶ್ವಾಸದಿಂದ ಕೂಡಿರಲಿದೆ. ಮನಸ್ಸಿನ ಸರ್ವ ಅಭೀಷ್ಟಗಳ ಒಂದು ಸಿದ್ಧಿಗಾಗಿ ಸಹಿತ ಈ ದಿನ ನೀವು ದೇವತಾ ಆರಾಧನೆಯನ್ನು ಮಾಡಿಕೊಳ್ಳಿ ಮತ್ತು ಮನಸ್ಸಿನ ಅಭೀಷ್ಟಗಳ ಸಿದ್ಧಿಗಾಗಿ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಿಕೊಳ್ಳಿ. ಮತ್ತು ಈ ದಿನದ ನಿಮ್ಮ ಶುಭ ಸಂಖ್ಯೆ 4, ಶುಭ ಬಣ್ಣ ಕಪ್ಪು ಬಣ್ಣ. ಇಷ್ಟಾರ್ಥಗಳ ಸಿದ್ಧಿಗಾಗಿ ಸುಬ್ರಹ್ಮಣ್ಯನ ಆರಾಧನೆಯನ್ನು ಸಹಿತ ತಪ್ಪದೆ ಮಾಡಿಕೊಳ್ಳಿ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇಂದು ವೃತ್ತಿ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳು ಉಂಟಾಗತಕ್ಕಂಥ ದಿನ. ಕೆಲಸಗಳು ಮೆಚ್ಚುಗೆಗೆ ಪಾತ್ರವಾಗಲಿದೆ. ಕಚೇರಿಯಲ್ಲಿ ಹೊಸ ಪರಿಚಯವಾಗಲಿದೆ. ಹಣಕಾಸಿನ ವಿಷಯಗಳಲ್ಲಿ ನೀವು ತುಂಬ ಅದೃಷ್ಟವಂತರಾಗಿರಲಿದ್ದೀರಿ. ಆದಾಯವನ್ನು ಹೆಚ್ಚಿಸಲು ಹೊಸ ಅವಕಾಶಗಳು ಕೂಡಿ ಬರಲಿದೆ. ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಿ. ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾದಂಥ ದಿನ. ಪ್ರತಿದಿನ ಯೋಗ ಮತ್ತು ಧ್ಯಾನವನ್ನು ತಪ್ಪದೆ ಮಾಡಿಕೊಳ್ಳಿ. ಎಣ್ಣೆಯುಕ್ತ ಆಹಾರವನ್ನು ಸೇವನೆ ಮಾಡಬೇಡಿ. ಆದಷ್ಟು ಅದರಿಂದ ದೂರವಿರಿ. ಮನೆಯ ಆಹಾರವನ್ನು ಸೇವನೆ ಮಾಡಿಕೊಳ್ಳಿ. ಸ್ನೇಹಿತರೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯತಕ್ಕಂಥ ದಿನ. ಆಸ್ತಿಯ ಖರೀದಿಯನ್ನು ಮಾಡತಕ್ಕಂಥ ಯೋಚನೆಯನ್ನು ಮಾಡಲಿದ್ದೀರಿ. ವಾಹನ ಖರೀದಿಯ ಯೋಗವು ನಿಮಗೆ ಮುಂದಕ್ಕೆ ಪ್ರಾಪ್ತಿಯಾಗಲಿದೆ. ಕರ್ಕಾಟಕ ರಾಶಿಯವರ ಉದ್ಯೋಗ ಮತ್ತು ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗ, ವ್ಯಾಪಾರ ವ್ಯವಹಾರದಲ್ಲಿ ಕರ್ಕಾಟಕ ರಾಶಿಯವರು ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ದೊಡ್ಡ ಮಟ್ಟಿನ ಲಾಭವಿಲ್ಲದೇ ಇದ್ದರೂ ನಷ್ಟ ಉಂಟಾಗತಕ್ಕಂಥ ಸಾಧ್ಯತೆ. ಹಾಗಾಗಿ ವ್ಯಾಪಾರ ವ್ಯವಹಾರದಲ್ಲಿ ತುಂಬ ಎಚ್ಚರಿಕೆ ಅವಶ್ಯಕ. ಇನ್ನು ಕರ್ಕಾಟಕ ರಾಶಿಯವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ಅನಾರೋಗ್ಯಗಳು ಮೂಡಿಬರಲಿದೆ. ಆರೋಗ್ಯಗಳು ಕಂಡುಬರಲಿದೆ. ಅದಲ್ಲದೆ ವಿಶೇಷವಾಗಿ ಆರೋಗ್ಯದಲ್ಲಿ ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಬೇಕಾದಂಥ ದಿನ. ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಅಡೆತಡೆ, ತೊಂದರೆಗಳು ಬರಲಿದೆ. ಮನಸ್ತಾಪಗಳು ಉಂಟಾಗಲಿದೆ. ಎಚ್ಚರಿಕೆಯಿಂದ ಇರಿ. ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ತ್ರೀಯರಿಗೆ
ಸಣ್ಣ ಪುಟ್ಟ ಕಿರಿಕಿರಿ, ತೊಂದರೆ, ಆಪತ್ತುಗಳೆಲ್ಲ ಬರತಕ್ಕಂಥ ದಿನ. ಎಚ್ಚರಿಕೆ ಅವಶ್ಯಕ. ವಿದ್ಯೆಗೆ ಸಂಬಂಧಪಟ್ಟಂತೆ ಯೋಗ ಭಾಗ್ಯ, ಆಯುರಾರೋಗ್ಯ, ಐಶ್ವರ್ಯಗಳು ಕೂಡಿ ಬಂದು ವಿದ್ಯೆಯಲ್ಲಿ ದೊಡ್ಡ ಸಾಧನೆಯನ್ನು ಮಾಡತಕ್ಕಂಥ ದಿನ. ಕೃಷಿಗೆ ಸಂಬಂಧಪಟ್ಟಂತೆ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಕೃಷಿಯಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡಲಿದ್ದೀರಿ. ಬೆಳೆದಂಥ ಬೆಳೆಗಳಿಂದ ಲಾಭವನ್ನು ಹೊಂದತಕ್ಕಂಥ ದಿನ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ವ್ಯವಹಾರದಲ್ಲಿ ನಿರ್ಲಕ್ಷ್ಯ ಮಾಡದೇ ಇರಿ. ಹಣ ನಿಮಗೆ ಬರಲು ಬಾಕಿ ಇರತಕ್ಕಂಥದ್ದು ಕೈ ಸೇರುವಂಥ ಒಂದು ಯೋಗವನ್ನು ಹೊಂದಲಿದ್ದೀರಿ. ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳತಕ್ಕಂಥ ದಿನ. ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣದಲ್ಲಿ ನಾನಾ ವಿಧವಾದಂಥ ಆಪತ್ತುಗಳು, ತಾಪತ್ರಯಗಳು, ತೊಂದರೆಗಳು ಬರಲಿದೆ. ತಮ್ಮ ಸ್ವಂತ ವಾಹನದಲ್ಲಿ ಚಾಲನೆ ಮಾಡತಕ್ಕಂಥವರು ತುಂಬ ಎಚ್ಚರಿಕೆಯಿಂದ ಹೋಗಿ. ಯಾಕೆಂದರೆ ಪ್ರಯಾಣದಲ್ಲಿ ಅಪಘಾತಗಳು, ತಾಪತ್ರಯಗಳು, ತೊಂದರೆಗಳು ಬರತಕ್ಕಂಥ ಸಾಧ್ಯತೆ ಇದೆ. ಎಚ್ಚರಿಕೆ ಅವಶ್ಯಕ. ಪ್ರೇಮಿಗಳು ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸದಿಂದ ಇರತಕ್ಕಂಥ ದಿನ. ರಾಜಕೀಯದ ವ್ಯಕ್ತಿಗಳಿಗೆ ಸಮಾಜದಲ್ಲಿ ದೊಡ್ಡ ಮಟ್ಟಿನ ಗೌರವಗಳು ಹಿನ್ನಡೆಯಾಗಲಿದೆ. ರಾಜಕೀಯದ ವ್ಯಕ್ತಿಗಳಿಗೆ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಮನಸ್ಸಿನ ಅಭೀಷ್ಟಗಳ ಒಂದು ಸಿದ್ಧಿಗಾಗಿ ಈ ದಿನ ನೀವು ಮುಖ್ಯವಾಗಿ ವಿಷ್ಣುವಿನ ಆರಾಧನೆ, ನಾಗದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಹಾಗೆ ಈ ದಿನದ ನಿಮ್ಮ ಕರ್ಕಾಟಕ ರಾಶಿಯವರ ಶುಭ ಸಂಖ್ಯೆ 3, ಶುಭ ಬಣ್ಣ ಹಳದಿ ಬಣ್ಣ. ಈ ದಿನದ ನಿಮ್ಮ ಒಂದು ಶುಭ ದಿಕ್ಕು ದಕ್ಷಿಣ ದಿಕ್ಕು. ಸ್ನೇಹಿತರೆ, ಎಲ್ಲರಿಗೂ ಈ ದಿನ ಆ ಕರ್ಕಾಟಕ ರಾಶಿಯವರಿಗೆ ಯೋಗ ಭಾಗ್ಯಗಳು ಪ್ರಾಪ್ತಿಯಾಗಿ ಸಮಸ್ತ ವಿಪತ್ತುಗಳು ದೂರವಾಗಲಿ. ಸಿಂಹ ರಾಶಿಯವರಿಗೆ ಈ ದಿನ ಸಮಾಜದಲ್ಲಿ ಒಳ್ಳೆಯ ಗೌರವಗಳು ಹೆಚ್ಚಾಗತಕ್ಕಂಥ ದಿನ. ಇತ್ತೀಚೆಗೆ ಹೊಸ ಕೆಲಸಕ್ಕೆ ಸೇರಿದ ಜನರು ಇಂದು ಹೆಚ್ಚುವರಿ ಜವಾಬ್ದಾರಿಗಳನ್ನು ನೀವು ಪಡೆದುಕೊಳ್ಳಲಿದ್ದೀರಿ ಮತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಒಳ್ಳೆಯ ಶುಭ ಯೋಗ ಭಾಗ್ಯಗಳು ದೊರೆಯಲಿದೆ. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಮಯ ಕಳೆಯಲು ಇಂದು ಉತ್ತಮವಾದಂಥ ದಿನ ಮತ್ತು ಕುಟುಂಬದ ಸ್ನೇಹಿತರೊಂದಿಗೆ ಅನ್ಯೋನ್ಯತೆಯಿಂದ ಇರತಕ್ಕಂಥ ದಿನ. ನಿಮ್ಮ ದೈನಂದಿನ ದಿನಚರಿಯಿಂದ ವಿರಾಮ ತೆಗೆದುಕೊಳ್ಳಿ. ಒತ್ತಡ ನಿರ್ವಹಣೆ ಚಟುವಟಿಕೆಗಳಲ್ಲಿ ಆದಷ್ಟು ನೀವು ತೊಡಗಿಸಿಕೊಳ್ಳಿ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಿ. ಕೆಲಸದಲ್ಲಿನ ಅಡೆತಡೆಗಳನ್ನು ನಿವಾರಿಸಲು ಕುಟುಂಬ ಸದಸ್ಯರ ಸಲಹೆಯನ್ನು ತೆಗೆದುಕೊಳ್ಳಲು ಹಿಂಜರಿಯದೇ ಇರತಕ್ಕಂಥದ್ದು ಉತ್ತಮ. ಇನ್ನು ಈ ದಿನದ ನಿಮ್ಮ ಸಿಂಹರಾಶಿಯವರ ಉದ್ಯೋಗ, ವ್ಯಾಪಾರ, ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ಯೋಗ ಭಾಗ್ಯ, ಆರೋಗ್ಯ, ಐಶ್ವರ್ಯಗಳೆಲ್ಲ ಪ್ರಾಪ್ತಿಯಾಗಲಿದೆ. ಉದ್ಯೋಗದಲ್ಲಿ ಒಳ್ಳೆಯ ಸ್ಥಾನಮಾನಗಳು, ಯೋಗ ಭಾಗ್ಯಗಳು ದೊರಕಲಿದೆ. ವ್ಯಾಪಾರ ವ್ಯವಹಾರದಲ್ಲಿ ಹೂಡಿಕೆ ಮಾಡಿದಂಥ ಸಂಪತ್ತುಗಳು ಹೆಚ್ಚಿನ ಲಾಭವನ್ನು ತಂದುಕೊಡತಕ್ಕಂಥ ದಿನ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಅನಾರೋಗ್ಯಗಳು ಕಾಣಿಸಿಕೊಳ್ಳಲಿದೆ. ಆರೋಗ್ಯದಲ್ಲಿ ನಿರ್ಲಕ್ಷ್ಯ ಮಾಡದೆ ಹೆಚ್ಚಿನ ಜಾಗರೂಕತೆಯನ್ನು ಆರೋಗ್ಯದಲ್ಲಿ ಮಾಡಿಕೊಳ್ಳಿ. ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ದಾಂಪತ್ಯ ಜೀವನ ಅನ್ಯೋನ್ಯಮಯವಾಗಿರಲಿದೆ. ಪ್ರೀತಿ ವಿಶ್ವಾಸದಿಂದ ಕೂಡಿರತಕ್ಕಂಥ ದಿನ. ಇನ್ನು ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೋಗ ಭಾಗ್ಯ, ಆರೋಗ್ಯ, ಐಶ್ವರ್ಯ ಎಲ್ಲ ಸ್ತ್ರೀಯರಿಗೆ ಪ್ರಾಪ್ತಿಯಾಗತಕ್ಕಂಥ ದಿನ. ಎನಿಸಿದಂಥ ಕಾರ್ಯದಲ್ಲಿ ದಿನ ನಿಮಗೆ ಜಯ ಉಂಟಾಗಲಿದೆ. ಮತ್ತು ವಿದ್ಯೆಗೆ ಸಂಬಂಧಪಟ್ಟಂತೆ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಉದ್ಯೋಗದಿಂದಾಗಿ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಉದ್ಯೋಗದಲ್ಲಿ ಸ್ಥಾನಮಾನಗಳು ದೊರಕಲಿದೆ. ಮತ್ತು ಕೃಷಿಗೆ ಸಂಬಂಧಪಟ್ಟಂತೆ ಬೆಳೆದಂಥ ಬೆಳೆಗಳಿಂದ ಅಧಿಕ ಲಾಭವನ್ನು ಹೊಂದಲಿದ್ದೀರಿ. ಕೃಷಿಯಲ್ಲಿ ಹೂಡಿಕೆ ಮಾಡಿದಂಥ ಸಂಪತ್ತುಗಳು ನಿಮಗೆ ಹೆಚ್ಚಿನ ಲಾಭವನ್ನು ತಂದುಕೊಡಲಿದೆ. ಮಕ್ಕಳು ವಿದ್ಯೆಯಲ್ಲಿ ತುಂಬ ಹಿನ್ನಡೆಯನ್ನು ಅನುಭವಿಸುವಂಥ ದಿನ. ಮನಸ್ಸು ಚಂಚಲತೆಯಿಂದ ಕೂಡಿರಲಿದೆ. ವಿದ್ಯೆಯಲ್ಲಿ ಹಿನ್ನಡೆಯಾಗತಕ್ಕಂಥ ದಿನ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಯಾರಿಗೂ ಸಾಲವನ್ನು ನೀಡಬೇಡಿ. ತೆಗೆದುಕೊಂಡಂಥ ಸಾಲವನ್ನು ಪುನಃ ನಿಮಗೆ ಹಿಂತಿರುಗಿಸಲಾಗದೇ ಇರಬಹುದು. ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣಕ್ಕೆ ನಾನಾ ವಿಧವಾದಂಥ ತೊಂದರೆ ತೊಡಕುಗಳು ಬರಲಿದೆ. ಪ್ರಯಾಣದಲ್ಲಿ ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಪ್ರಯಾಣದಲ್ಲಿ ಈ ದಿನ ನಿಮ್ಮ ಮನಸ್ಸಿನ ಇಷ್ಟಾರ್ಥದಂತೆ ಪ್ರಯಾಣ ಸುಖಕರವಾಗಿರತಕ್ಕಂಥ ದಿನ. ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೇಮಿಗಳು ಅನ್ಯೋನ್ಯತೆ, ಪ್ರೀತಿ ವಿಶ್ವಾಸವನ್ನು ಹೊಂದಲಿದ್ದೀರಿ. ಮನಸ್ಸಿನ ಇಷ್ಟಾರ್ಥಗಳು ನೆರವೇರತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ಒಂದು ಶುಭ ಸಂಖ್ಯೆ 5, ಶುಭ ಬಣ್ಣ ಪಚ್ಚೆ ಬಣ್ಣ. ಇನ್ನು ಈ ದಿನದ ನಿಮ್ಮ ಶುಭ ದಿಕ್ಕು ವಾಯವ್ಯ ದಿಕ್ಕು. ಇನ್ನು ಸಿಂಹರಾಶಿಯವರ ಈ ದಿನದ ಎಲ್ಲ ಮನಸ್ಸಿನ ಇಷ್ಟಾರ್ಥಗಳ ಸಿದ್ಧಿಗಾಗಿ ವೆಂಕಟರಮಣ ದೇವರ ಆರಾಧನೆ, ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಳ್ಳಿ. ಕನ್ಯಾ ರಾಶಿಯವರಿಗೆ ಇಂದು ಜೀವನದಲ್ಲಿ ಅನೇಕ ಸಂತೋಷಗಳನ್ನು ತಂದುಕೊಡ್ತಕ್ಕಂಥ ದಿನವಾಗಿರಲಿದೆ.
ಕುಟುಂಬದಲ್ಲಿ ಹಬ್ಬದ ವಾತಾವರಣ ಉಂಟಾಗಲಿದೆ. ಉದ್ಯೋಗಸ್ಥರಿಗೆ ಈ ದಿನ ಬಡ್ತಿ ದೊರೆಯುವಂಥ ಸಾಧ್ಯತೆ ಇದೆ. ಪ್ರಯಾಣದ ಅವಕಾಶಗಳು ಕೂಡಿ ಬರಲಿದೆ. ಕುಟುಂಬದಿಂದ ಒಳ್ಳೆಯ ಬೆಂಬಲಗಳು ದೊರಕುವಂಥ ದಿನ. ನಿಮ್ಮ ಮನಸ್ಸು ಈ ದಿನ ಸಂತೋಷವಾಗಿ ಉಳಿಯಲಿದೆ. ಜೀವನದ ಪ್ರತಿಯೊಂದು ತಿರುವಿನಲ್ಲಿಯೂ ಒಳ್ಳೆಯ ಅದೃಷ್ಟಗಳು ನಿಮಗೆ ಕೂಡಿ ಬರಲಿದೆ. ನಿಮ್ಮ ಕಡೆ ಈ ದಿನ ಯೋಗ ಭಾಗ್ಯಗಳು ಬರತಕ್ಕಂಥ ದಿನ. ಪಾಲುದಾರಿಕೆ ವ್ಯವಹಾರದಲ್ಲಿ ಹಣಕಾಸಿನ ಲಾಭಕ್ಕಾಗಿ ಅನೇಕ ಸುವರ್ಣ ಅವಕಾಶಗಳು ನಿಮಗೆ ಈ ದಿನ ಪ್ರಾಪ್ತಿಯಾಗಲಿದೆ ಮತ್ತು ಹಣದ ಒಳಹರಿವು ನಿಮಗೆ ದಾರೆ ಮಾಡಿಕೊಡಲಿದೆ. ಭೌತಿಕ ಸೌಕರ್ಯಗಳು ಈ ದಿನ ಜೀವನಕ್ಕೆ ನಿಮಗೆ ಒಳ್ಳೆಯ ಯೋಗ ಭಾಗ್ಯಗಳನ್ನು ಸೌಕರ್ಯಗಳನ್ನು ತಂದುಕೊಡಲಿದೆ. ಮನಸ್ಸಿನ ಅಭೀಷ್ಟಗಳು ನೆರವೇರಲಿದೆ. ಇನ್ನು ಕನ್ಯಾ ರಾಶಿಯವರ ಈ ದಿನದ ನಿಮ್ಮ ಉದ್ಯೋಗ ವ್ಯಾಪಾರ ವ್ಯವಹಾರಕ್ಕೆಲ್ಲ ಸಂಬಂಧಪಟ್ಟಂತೆ ಮಾಡತಕ್ಕಂಥ ಉದ್ಯೋಗಗಳಲ್ಲಿ ವ್ಯವಹಾರಗಳಲ್ಲಿ ಹೆಚ್ಚಿನ ರೀತಿಯ ಜಯ, ಯಶಸ್ಸು, ಲಾಭ, ಕೀರ್ತಿಗಳು ನಿಮಗೆ ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ಪ್ರಾಪ್ತಿಯಾಗಲಿದೆ. ಮನಸ್ಸಿನ ಅಭೀಷ್ಟಗಳು ಸಹಿತ ನೆರವೇರತಕ್ಕಂಥ ದಿನ. ಇನ್ನು ಕನ್ಯಾ ರಾಶಿಯವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಅನಾರೋಗ್ಯಗಳು ನಿಮಗೆ ಈ ದಿನ ಕಾಣಿಸಿಕೊಳ್ಳತಕ್ಕಂಥ ದಿನ. ನಿರ್ಲಕ್ಷ್ಯ ಮಾಡದೆ ಆರೋಗ್ಯದ ಕಡೆಗೆ ಹೆಚ್ಚಿನ ಜಾಗರೂಕತೆಯನ್ನು ತಂದುಕೊಳ್ಳಿ. ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಿರಲಿದೆ. ಅನ್ಯೋನ್ಯತೆಯಿಂದ ಪ್ರೀತಿ ವಿಶ್ವಾಸದಿಂದ ಕೂಡಿರಲಿದೆ. ಒಳ್ಳೆಯ ಅನ್ಯೋನ್ಯತೆಯಿಂದ ಇರತಕ್ಕಂಥ ದಿನ. ಇನ್ನು ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹದಲ್ಲಿ ಸ್ತ್ರೀಯರಿಗೆ ದಿನ ಮನಸ್ತಾಪ ಕಲಹಗಳೆಲ್ಲ ಉಂಟಾಗಬಹುದು. ಯಾವುದಾದ್ರೂ ಸಣ್ಣ ಪುಟ್ಟ ಕಿರಿಕಿರಿ ಗೊಂದಲಗಳು ಉಂಟಾಗಬಹುದು. ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಇನ್ನು ವಿದ್ಯೆಗೆ ಸಂಬಂಧಪಟ್ಟಂತೆ ಕನ್ಯಾ ರಾಶಿಯ ವಿದ್ಯಾರ್ಥಿಗಳು ಯೋಗ ಭಾಗ್ಯಗಳನ್ನು ಹೊಂದಲಿದ್ದೀರಿ. ವಿದ್ಯೆಯಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡತಕ್ಕಂಥ ದಿನ ಮತ್ತು ಮನಸ್ಸಿನ ಅಭೀಷ್ಟಗಳೆಲ್ಲ ಕೃಷಿಯಲ್ಲಿ ನೆರವೇರಲಿದೆ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಅಡೆತಡೆ ತೊಂದರೆಗಳು ಬರಬಹುದು. ನಿಮಗೆ ಬರಲು ಬಾಕಿ ಇರತಕ್ಕಂಥ ಹಣವು ಸರಿಯಾದ ಒಂದು ಕ್ಲುಪ್ತ ಸಮಯಕ್ಕೆ ಆ ಹಣವು ನಿಮ್ಮ ಕೈ ಸೇರದೇ ಇರತಕ್ಕಂಥ ದಿನ. ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ದೂರದ ಊರಿನ ಪ್ರಯಾಣವನ್ನು ಮಾಡಬೇಕಾಗಿ ಬರಲಿದೆ. ಯಾವುದಾದ್ರೂ ಒಂದು ಕಾರ್ಯದ ನಿಮಿತ್ತ ನೀವು ದೂರದ ಪ್ರಯಾಣವನ್ನು ಮಾಡಲಿದ್ದೀರಿ. ಪ್ರಯಾಣದಲ್ಲಿ ಎಚ್ಚರಿಕೆ ಅವಶ್ಯಕ. ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ಯೋನ್ಯತೆ, ಪ್ರೀತಿ ವಿಶ್ವಾಸಗಳು ಉಂಟಾಗಲಿದೆ ಮತ್ತು ಒಳ್ಳೆಯ ಯೋಗ ಭಾಗ್ಯಗಳನ್ನು ನೀವು ನಿಮ್ಮ ಪ್ರೇಮದ ವಿಚಾರದಲ್ಲಿ ಪಡೆದುಕೊಳ್ಳಲಿದ್ದೀರಿ. ಮತ್ತು ಕನ್ಯಾ ರಾಶಿಯವರ ಈ ದಿನದ ನಿಮ್ಮ ಒಂದು ಶುಭ ಸಂಖ್ಯೆ 1, ಶುಭ ಬಣ್ಣ ಪಚ್ಚೆ ಬಣ್ಣ. ಕನ್ಯಾ ರಾಶಿಯವರ ಶುಭ ದಿಕ್ಕು ಪೂರ್ವ ದಿಕ್ಕು. ಕನ್ಯಾ ರಾಶಿಯವರ ಎಲ್ಲ ಮನಸ್ಸಿನ ಇಷ್ಟಾರ್ಥಗಳ ಸಿದ್ಧಿಗಾಗಿ ಕನ್ಯಾ ರಾಶಿಯವರು ಈ ದಿನ ಸುಬ್ರಹ್ಮಣ್ಯನ ಆರಾಧನೆ, ನಾಗದೇವರ ಪ್ರಾರ್ಥನೆಯನ್ನು ತಪ್ಪದೆ ಮಾಡಿಕೊಳ್ಳಿ. ಇನ್ನು ತುಲಾ ರಾಶಿ. ಇಂದು ವೃತ್ತಿಪರ ಜೀವನದಲ್ಲಿ ನೀವು ಅಪಾರ ಯಶಸ್ಸನ್ನು ಪಡೆಯಲಿದ್ದೀರಿ. ಶೈಕ್ಷಣಿಕ ಕೆಲಸದಲ್ಲಿ ಆಸಕ್ತಿ ಇರತಕ್ಕಂಥ ದಿನ. ಆರ್ಥಿಕ ಪರಿಸ್ಥಿತಿ ಈ ದಿನ ಸುಧಾರಿಸಿಕೊಳ್ಳಲಿದೆ. ಹೂಡಿಕೆಗೆ ಸಂಬಂಧಿಸಿದ ನಿರ್ಧಾರಗಳನ್ನು ಇಂದು ಬಹಳ ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳತಕ್ಕಂಥದ್ದು ಉತ್ತಮ. ಕೆಲವರು ಹಳೆಯ ಸ್ನೇಹಿತರನ್ನು ಇದನ್ನು ಭೇಟಿಯಾಗಲಿದ್ದೀರಿ ಮತ್ತು ಜೀವನದಲ್ಲಿ ಧನಾತ್ಮಕ ಶಕ್ತಿಯ ಒಂದು ಒಳಹರಿವು ನಿಮಗೆ ಉಂಟಾಗಲಿದೆ. ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಇದನ್ನು ನೀವು ಭಾಗವಹಿಸತಕ್ಕಂಥ ದಿನ. ಇನ್ನು ಆಸಕ್ತಿದಾಯಕ ಯೋಗ ಭಾಗ್ಯಗಳಲ್ಲಿ ಹೊಂದಲಿದ್ದೀರಿ ಮತ್ತು ಒಳ್ಳೆಯ ವ್ಯಕ್ತಿಯನ್ನು ಸಹಿತ ಭೇಟಿ ಮಾಡಲಿದ್ದೀರಿ. ಮನಸ್ಸಿನ ಅಭೀಷ್ಟಗಳು ಸಹಿತ ಈ ದಿನ ನೆರವೇರತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ತುಲಾರಾಶಿಯವರ ಉದ್ಯೋಗ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಮಾಡತಕ್ಕಂಥ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಒಳ್ಳೆಯ ಯೋಗ ಭಾಗ್ಯ ಆರೋಗ್ಯ ಎಲ್ಲ ನಿಮಗೆ ಉದ್ಯೋಗದಲ್ಲಿ ಪ್ರಾಪ್ತಿಯಾಗಲಿದೆ. ಮನಸ್ಸಿಗೂ ನೆಮ್ಮದಿ ದೊರಕುವಂಥ ದಿನ. ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹೂಡಿಕೆ ಮಾಡಿದಂಥ ಸಂಪತ್ತಿನಿಂದ ಹೆಚ್ಚಿನ ಲಾಭಗಳು ಉಂಟಾಗಲಿದೆ. ಮನಸ್ಸಿಗೂ ನೆಮ್ಮದಿ ಉಂಟಾಗತಕ್ಕಂಥ ದಿನ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಅನಾರೋಗ್ಯಗಳು ಕಾಣಿಸಿಕೊಳ್ಳಲಿದೆ. ನಿರ್ಲಕ್ಷ್ಯ ಮಾಡದೆ ಆರೋಗ್ಯದ ಕಡೆಗೆ ಹೆಚ್ಚಿನ ಜಾಗರೂಕತೆಯನ್ನು ತಂದುಕೊಳ್ಳಿ. ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಿರಲಿದೆ. ಆದರೆ ನಿಮ್ಮ ದಾಂಪತ್ಯ ಜೀವನವನ್ನು ಯಾರಾದರೂ ನೋಡಿ ಹೊಟ್ಟೆಕಿಚ್ಚು ಪಡಬಹುದು. ಯಾವುದಾದ್ರೂ ಒಂದು ರೀತಿಯಲ್ಲಿ ಹುಳಿ ಹಿಂಡುವಂಥ ಕೆಲಸವನ್ನು ಮಾಡಬಹುದು. ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಇನ್ನು ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೋಗ ಭಾಗ್ಯಗಳು ಸ್ತ್ರೀಯರಿಗೆ ಉಂಟಾದರೂ ಮಾನಸಿಕವಾಗಿ ಒಂದು ಅಶಾಂತಿ ಉಂಟಾಗಲಿದೆ. ಚಂಚಲತೆ ಉಂಟಾಗತಕ್ಕಂಥ ದಿನ. ವಿದ್ಯೆಗೆ ಸಂಬಂಧಪಟ್ಟಂತೆ ಯೋಗ ಭಾಗ್ಯಗಳು ಮಕ್ಕಳಿಗೆ ಕೂಡಿ ಬರಲಿದೆ. ಸಾಧನೆಯನ್ನು ಮಾಡಲಿದ್ದೀರಿ.
ಮನಸ್ಸಿನ ಅಭೀಷ್ಟಗಳು ಸಹಿತ ವಿದ್ಯೆಯಲ್ಲಿ ನೆರವೇರತಕ್ಕಂಥ ದಿನ. ಕೃಷಿಗೆ ಸಂಬಂಧಪಟ್ಟಂತೆ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಕೃಷಿಕರಿಗೆ ಹೆಚ್ಚಿನ ಲಾಭ ಉಂಟಾಗತಕ್ಕಂಥ ದಿನ. ಕೃಷಿಯ ಉತ್ಪನ್ನಗಳಲ್ಲೂ ನಿಮಗೆ ಲಾಭ ಉಂಟಾಗಲಿದೆ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನೀವು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಿದಂಥ ಸಂಪತ್ತು ಯಾವುದಾದ್ರೂ ಒಂದು ರೀತಿಯಲ್ಲಿ ನಷ್ಟ ಉಂಟಾಗುವಂಥ ಸಾಧ್ಯತೆ ಇದೆ. ನೀವು ಅದನ್ನು ತುಂಬ ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ನೋಡಿಕೊಳ್ಳಿ. ಇನ್ನು ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣದಲ್ಲಿ ತುಂಬ ಜಾಗರೂಕತೆ ಇರಲಿ. ಸಣ್ಣ ತಪ್ಪಿನಿಂದಾಗಿ ಪ್ರಯಾಣದಲ್ಲಿ ದೊಡ್ಡ ಅನಾಹುತವಾಗಬಹುದು. ಎಚ್ಚರಿಕೆಯಿಂದ ಮುಂದುವರಿಯಿರಿ. ಪ್ರೇಮಿಗಳು ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಲಿದ್ದೀರಿ. ಮನಸ್ಸಿಗೂ ಪ್ರಶಾಂತತೆ ದೊರೆಯತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 4, ಶುಭ ಬಣ್ಣ ಪಚ್ಚೆ ಬಣ್ಣ. ಇನ್ನು ತುಲಾರಾಶಿಯವರ ಈ ದಿನದ ಶುಭ ದಿಕ್ಕು ಈಶಾನ್ಯ ದಿಕ್ಕು. ಇನ್ನು ತುಲಾರಾಶಿಯವರ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ವೆಂಕಟರಮಣ ದೇವರ ಆರಾಧನೆ, ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿಕೊಳ್ಳಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇಂದು ಹಣಕಾಸಿನ ವಿಚಾರದಲ್ಲಿ ತಜ್ಞರ ಸಲಹೆ ಪಡೆಯಲು ಹಿಂಜರಿಯದೇ ಇರತಕ್ಕಂಥದ್ದು ಉತ್ತಮ. ಇದರಿಂದ ನೀವು ಆರ್ಥಿಕವಾಗಿ ಸದೃಢರಾಗಲಿದ್ದೀರಿ. ಹಣದ ಒಳಹರಿವು ನಿಮಗೆ ಈ ದಿನ ಹೆಚ್ಚಾಗತಕ್ಕಂಥ ದಿನ. ಹಣದ ಕೊರತೆ ದೂರವಾಗಲಿದೆ. ಕೆಲವರಿಗೆ ದೀರ್ಘಕಾಲದ ಕಾಯಿಲೆಗಳಿಂದ ಮುಕ್ತಿ ಪಡೆಯುವಂಥ ದಿನ. ವೃತ್ತಿ ಜೀವನದಲ್ಲಿ ಸ್ಪರ್ಧೆಯ ವಾತಾವರಣವಿರಲಿದೆ. ಕೆಲವು ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕಾಗಿ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಪ್ರವೇಶ ಪಡೆಯಲು ಇದನ್ನು ನಿಮಗೆ ಸುಲಭವಾಗಲಿದೆ. ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸತಕ್ಕಂಥ ದಿನ. ಮನಸ್ಸಿಗೂ ಒಂದು ಪ್ರಶಾಂತತೆ ದೊರೆಯತಕ್ಕಂಥ ದಿನ. ಗೃಹದಲ್ಲಿ ವಿವಾಹದ ಕಾರ್ಯದ ಬಗ್ಗೆ ಚಿಂತನೆ ನಡೆಯಲಿದೆ. ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗತಕ್ಕಂಥ ದಿನ. ಹಾಗೂ ಗೃಹಕ್ಕೆ ಯಾರಾದರೂ ನಿಮ್ಮ ನೆಂಟರಿಷ್ಟರು ಈ ದಿನ ಬರತಕ್ಕಂತಹ ದಿನವೂ ಆಗಿರಲಿದೆ. ಇನ್ನು ನಿಮ್ಮ ವೃಶ್ಚಿಕ ರಾಶಿಯವರ ಉದ್ಯೋಗ, ವ್ಯಾಪಾರ, ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಮಾಡತಕ್ಕಂಥ ಎಲ್ಲ ನಿಮ್ಮ ಪ್ರತಿಯೊಂದು ಆ ಕೆಲಸಗಳಲ್ಲಿ ಈ ದಿನ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯಾಗತಕ್ಕಂಥ ಸಾಧ್ಯತೆ ಇದೆ. ಉದ್ಯೋಗದಲ್ಲಿ ಅಷ್ಟು ದೊಡ್ಡ ಯಶಸ್ಸು ದೊರೆಯದೇ ಇರಬಹುದು. ವ್ಯಾಪಾರ ವ್ಯವಹಾರಗಳಲ್ಲಿ ದೊಡ್ಡ ಮಟ್ಟಿನ ಲಾಭಗಳು ಪ್ರಾಪ್ತಿಯಾಗದೇ ಇರಬಹುದು. ದೊಡ್ಡ ಮಟ್ಟಿನ ಒಂದು ಹಿನ್ನಡೆಯಾಗುವಂಥ ಸಾಧ್ಯತೆ ಇದೆ. ನೀವು ಅದಕ್ಕೆ ಬೇಕಾದಂಥ ಎಚ್ಚರಿಕೆಗಳನ್ನು, ಕೆಲಸ ಕಾರ್ಯಗಳನ್ನು ಸರಿಯಾಗಿ ಮಾಡಿಕೊಳ್ತಕ್ಕಂಥದ್ದು ಉತ್ತಮ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ವೃಶ್ಚಿಕ ರಾಶಿಯವರ ಆರೋಗ್ಯದಲ್ಲಿ ಹಿಂದೆ ಇದ್ದಂಥ ಅನಾರೋಗ್ಯಗಳು ದೂರವಾಗಲಿದೆ. ಆರೋಗ್ಯ ಸುಧಾರಿಸಿಕೊಳ್ಳಲಿದೆ. ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಮದುವೆ ಆದವರು ನಿಮ್ಮ ಈ ದಿನದ ಒಂದು ದಾಂಪತ್ಯ ಜೀವನ ಸುಖಮಯವಾಗಲಿದೆ ಮತ್ತು ವಿವಾಹದ ಯೋಗ ಭಾಗ್ಯಗಳು ಕೂಡಿ ಬರತಕ್ಕಂಥ ದಿನ. ಇನ್ನು ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ತ್ರೀಯರಿಗೆ ಸಮಾಜದಲ್ಲಿ ಅಷ್ಟೊಂದು ಗೌರವ ಈ ದಿನ ಸಿಗದೆ ಮನಸ್ಸಿಗೆ ದುಃಖ ಹಾಗೂ ದೇಹದಲ್ಲಿ ಅನಾರೋಗ್ಯಗಳು ಸ್ತ್ರೀಯರಿಗೆ ಕಾಣಿಸಿಕೊಳ್ಳಲಿದೆ. ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಇನ್ನು ವಿದ್ಯೆಗೆ ಸಂಬಂಧಪಟ್ಟಂತೆ ಮಕ್ಕಳು ದೊಡ್ಡ ಸಾಧನೆಯನ್ನು ಮಾಡ್ತಕ್ಕಂಥ ದಿನ. ಹಾಗೂ ಕೃಷಿಗೆ ಸಂಬಂಧಪಟ್ಟಂತೆ ಕೃಷಿಕರಿಗೆ ಯೋಗ ಭಾಗ್ಯಗಳು ಕೂಡಿ ಬಂದು ಕೃಷಿಯಲ್ಲಿ ಹೆಚ್ಚಿನ ಲಾಭಗಳು ನಿಮಗೆ ಪ್ರಾಪ್ತಿಯಾಗತಕ್ಕಂಥ ದಿನ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಬರಲು ಬಾಕಿ ಇರತಕ್ಕಂಥ ಹಣಗಳು ನಿಮ್ಮ ಕೈ ಸೇರುವಂಥ ಒಂದು ಸಾಧ್ಯತೆ ಇದೆ. ನಿಮಗೆ ಹಣಕಾಸಿನ ವ್ಯವಹಾರ ಒಳ್ಳೆ ರೀತಿಯಲ್ಲಿ ನೆರವೇರಲಿದೆ. ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಅಡೆತಡೆ ತೊಂದರೆಗಳು ಬರಬಹುದು. ನಿಮ್ಮ ಸ್ವಂತ ವಾಹನದಲ್ಲಿ ಚಾಲನೆ ಮಾಡ್ತಕ್ಕಂಥವರಿಗೆ ವಾಹನವು ಕೆಟ್ಟು ಹೋಗಬಹುದು. ಸಮಯವು ವ್ಯರ್ಥವಾಗುವಂಥ ಸಾಧ್ಯತೆಯೂ ಇದೆ. ಪ್ರೇಮಿಗಳಿಗೆ ನಿಮ್ಮ ಜೀವನದಲ್ಲಿ ಕಲಹಗಳು, ಮನಸ್ತಾಪಗಳಾಗಲಿದೆ. ರಾಜಕೀಯದ ವ್ಯಕ್ತಿಗಳಿಗೆ ಯೋಗ ಭಾಗ್ಯಗಳು ಕೂಡಿ ಬರತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ವೃಶ್ಚಿಕ ರಾಶಿಯವರ ಒಂದು ಶುಭ ಸಂಖ್ಯೆ 2, ಶುಭ ಬಣ್ಣ ನೇರಳೆ ಬಣ್ಣ. ವೃಶ್ಚಿಕ ರಾಶಿಯವರ ಶುಭ ದಿಕ್ಕು ವಾಯವ್ಯ ದಿಕ್ಕು. ವೃಶ್ಚಿಕ ರಾಶಿಯವರ ಮನಸ್ಸಿನಲ್ಲಿ ಎನಿಸಿದಂಥ ನಿಮ್ಮ ಎಲ್ಲ ಕಾರ್ಯಗಳ ಒಂದು ಸಿದ್ಧಿಗಾಗಿ ವೃಶ್ಚಿಕ ರಾಶಿಯವರು ಈ ದಿನ ಗಣಪತಿಯ ಆರಾಧನೆ, ಗಣಪತಿ ದೇವರಿಗೆ ಸೇವೆಯನ್ನು ಮಾಡತಕ್ಕಂಥದ್ದು ಉತ್ತಮ. ಇನ್ನು ಧನುಸ್ಸು ರಾಶಿ. ಇಂದು ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲವಾಗಿರಲಿದೆ. ಹೊಸ ಆದಾಯದ ಮೂಲಗಳಿಂದ ಆರ್ಥಿಕ ಲಾಭ ಉಂಟಾಗತಕ್ಕಂಥ ದಿನ. ವೃತ್ತಿ ಜೀವನದಲ್ಲಿ ಪ್ರಗತಿಗೆ ಹಲವು ಅವಕಾಶಗಳು ಈ ದಿನ ಕೂಡಿ ಬರಲಿದೆ. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮೋಜಿನ ಕ್ಷಣಗಳನ್ನು ಈ ದಿನ ನೀವು ಅನುಭವಿಸತಕ್ಕಂಥ ದಿನ. ನಿಮ್ಮ ಸಂಗಾತಿಯಿಂದ ನೀವು ಬೆಂಬಲವನ್ನು ಈ ದಿನ ಪಡೆಯಲಿದ್ದೀರಿ. ಕೌಟುಂಬಿಕ ಜೀವನ ಈ ದಿನ ನಿಮಗೆ ಸುಖಮಯವಾಗಿರಲಿದೆ. ಜೀವನದಲ್ಲಿ ಅನೇಕ
ಸಕಾರಾತ್ಮಕ ಬದಲಾವಣೆಗಳಾಗಲಿದೆ. ಸಮಾಜದಲ್ಲಿ ಮನ್ನಣೆ ಸಿಗುವಂಥ ದಿನ. ಒಂಟಿ ವ್ಯಕ್ತಿಗಳು ಮದುವೆಯ ಈ ದಿನ ಪ್ರಸ್ತಾಪವನ್ನು ಪಡೆಯುವಂಥ ಒಂದು ಯೋಗವನ್ನು ಸಹಿತ ಹೊಂದಲಿದ್ದೀರಿ. ಇನ್ನು ನಿಮ್ಮ ಧನುಸ್ಸು ರಾಶಿಯವರ ಗೃಹದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ತೊಂದರೆಗಳಾಗಬಹುದು. ತುಂಬ ಎಚ್ಚರಿಕೆಯಿಂದ ಇರಿ. ಇನ್ನು ಧನುಸ್ಸು ರಾಶಿಯವರ ಈ ದಿನದ ಉದ್ಯೋಗಕ್ಕೆ, ವ್ಯಾಪಾರಕ್ಕೆ, ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹೂಡಿಕೆ ಮಾಡಿದಂಥ ಸಂಪತ್ತುಗಳು ಅಪಾರ ರೀತಿಯಲ್ಲಿ ಲಾಭವನ್ನು ತಂದುಕೊಡಲಿದೆ. ಆರ್ಥಿಕವಾಗಿ ಲಾಭ ಉಂಟಾಗತಕ್ಕಂಥ ದಿನ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಇದ್ದಂಥ ಅನಾರೋಗ್ಯಗಳು ನಿವಾರಣೆಯಾಗಲಿದೆ. ಆರೋಗ್ಯ ಸುಧಾರಿಸಿಕೊಳ್ಳತಕ್ಕಂಥ ದಿನ. ಇನ್ನು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಬಿರುಕುಗಳು ಬರಬಹುದು. ಪತಿ ಪತ್ನಿಯರ ನಡುವೆ ಅನ್ಯೋನ್ಯತೆಯಲ್ಲಿ ಸ್ವಲ್ಪ ಮನಸ್ತಾಪಗಳು ಬಂದು ನೀವು ದೂರ ಆಗುವಂಥ ಒಂದು ಪರಿಸ್ಥಿತಿ ಬರಬಹುದು. ದಾಂಪತ್ಯ ಜೀವನದಲ್ಲಿ ಎಚ್ಚರಿಕೆ ಅವಶ್ಯಕ. ಸ್ತ್ರೀಯರಿಗೆ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬಂದು ಸ್ತ್ರೀಯರು ಸಣ್ಣ ಪುಟ್ಟ ಯಾರೊಂದಿಗಾದರೂ ಮನಸ್ತಾಪಕ್ಕೆ ಕಾರಣರಾಗಲಿದ್ದೀರಿ. ಹಾಗಾಗಿ ತುಂಬ ಸ್ತ್ರೀಯರು ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ನಿರ್ಲಕ್ಷ್ಯ ಮಾಡಿಕೊಂಡು ಮಾಡದೆ ಮುಂದುವರಿಯುವುದು ಬೇಡ. ಇನ್ನು ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತಮವಾದಂಥ ಯೋಗ ಭಾಗ್ಯಗಳು ಉಂಟಾಗಲಿದೆ. ಪ್ರಯಾಣದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ, ವಿಪತ್ತುಗಳು, ತಾಪತ್ರಯಗಳು ಬರಬಹುದು. ಕೃಷಿಯಲ್ಲಿ ಉತ್ತಮವಾದಂಥ ಯೋಗ ಭಾಗ್ಯಗಳು ಕೂಡಿ ಬಂದು ಸಾಧನೆಯನ್ನು ಮಾಡಲಿದ್ದೀರಿ. ಲಾಭವನ್ನು ಹೊಂದಲಿದ್ದೀರಿ. ಪ್ರೇಮಿಗಳು ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳುವಲ್ಲಿ ವಿಫಲರಾಗುವಂಥ ಸಾಧ್ಯತೆ ಇದೆ. ಎಚ್ಚರಿಕೆ ಅವಶ್ಯಕ. ಇನ್ನು ರಾಜಕೀಯದ ವ್ಯಕ್ತಿಗಳಿಗೆ ಸಮಾಜದಲ್ಲಿ ಒಳ್ಳೆಯ ಗೌರವಗಳು ಪ್ರಾಪ್ತಿಯಾಗಲಿದೆ. ರಾಜಕೀಯದಲ್ಲಿ ಮುಖ್ಯವಾಗಿ ಧನುರಾಶಿಯವರಿಗೆ ರಾಜಕೀಯದಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬಂದು ಸಮಾಜದಲ್ಲಿ ನೀವು ಸ್ಥಾನಮಾನಗಳನ್ನು ಪಡೆದುಕೊಳ್ಳುವಂಥ ದಿನ. ಇನ್ನು ನಿಮ್ಮ ಧನುಸ್ಸು ರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 3, ಶುಭ ಬಣ್ಣ ಪಚ್ಚ ಬಣ್ಣ. ಧನುಸ್ಸು ರಾಶಿಯವರ ಒಂದು ಶುಭ ದಿಕ್ಕು, ಈ ದಿನದ ಶುಭ ದಿಕ್ಕು ದಕ್ಷಿಣ ದಿಕ್ಕು. ಇನ್ನು ಧನುಸ್ಸು ರಾಶಿಯವರ ಈ ದಿನದ ಎಲ್ಲ ಮನಸ್ಸಿನ ಇಷ್ಟಾರ್ಥಗಳ ಸಿದ್ಧಿಗಾಗಿ ಈ ದಿನ ನೀವು ಧನುಸ್ಸು ರಾಶಿಯವರು ಸುಬ್ರಹ್ಮಣ್ಯನ ಆರಾಧನೆ, ನಾಗದೇವರ ಪ್ರಾರ್ಥನೆಯನ್ನು ತಪ್ಪದೆ ನೀವು ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಹೂಡಿಕೆಗೆ ಸಂಬಂಧಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಖಂಡಿತವಾಗಿಯೂ ನೀವು ತಜ್ಞರ ಸಲಹೆಯನ್ನು ತೆಗೆದುಕೊಳ್ಳಬೇಕಾದಂಥದ್ದು ಮುಖ್ಯವಾದಂಥ ಒಂದು ವಿಚಾರ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕಾದಂಥ ದಿನ. ಪ್ರತಿದಿನ ಯೋಗ ಮತ್ತು ಧ್ಯಾನವನ್ನು ಮಾಡಿಕೊಳ್ಳಿ. ಆರೋಗ್ಯದ ಕಡೆಗೆ ಹೆಚ್ಚಿನ ಜಾಗರೂಕತೆಯನ್ನು ತಂದುಕೊಳ್ಳಿ. ಇಂದು ಉದ್ಯೋಗಿಗಳು ದೊಡ್ಡ ರೀತಿಯಲ್ಲಿ ಬಡ್ತಿ ಪಡೆಯುವಂಥ ಸಾಧ್ಯತೆ ಇದೆ. ಕಚೇರಿಯಲ್ಲಿ ಹೊಸ ಪರಿಚಯವಾಗಲಿದೆ. ವೈವಾಹಿಕ ಜೀವನದಲ್ಲಿ ಸಂತೋಷ ಉಂಟಾಗಲಿದೆ. ಕೆಲಸದ ನಿಮಿತ್ತ ಪ್ರಯಾಣ ಮಾಡುವ ಅವಕಾಶಗಳು ಕೂಡಿ ಬರಲಿದೆ. ಆಸ್ತಿ ಖರೀದಿಗೆ ಇಂದು ಶುಭ ದಿನವಾಗಿರಲಿದೆ. ಇನ್ನು ನಿಮ್ಮ ಮಕರ ರಾಶಿಯವರ ಗೃಹದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು ಬಂದರೂ ಅದು ಪರಿಹಾರವಾಗಲಿದೆ. ಶುಭ ಸುದ್ದಿಗಳನ್ನು ಕೇಳುವಂಥ ಯೋಗವನ್ನು ಸಹಿತ ನೀವು ಮಕರ ರಾಶಿಯವರು ಪಡೆದುಕೊಳ್ಳಲಿದ್ದೀರಿ. ಇನ್ನು ಈ ದಿನದ ನಿಮ್ಮ ಒಂದು ಮಕರ ರಾಶಿಯವರ ಉದ್ಯೋಗ, ವ್ಯಾಪಾರ, ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಮಾಡತಕ್ಕಂಥ ಮಕರ ರಾಶಿಯವರ ಉದ್ಯೋಗದಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಹೂಡಿಕೆ ಮಾಡಿದಂಥ ಸಂಪತ್ತು ಲಾಭವನ್ನು ತಂದುಕೊಡಲಿದೆ. ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ನಿರ್ಲಕ್ಷ್ಯ ಮಾಡದೆ ಹೆಚ್ಚಿನ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಆರೋಗ್ಯದಲ್ಲಿ ನಿರ್ಲಕ್ಷ್ಯ ಮಾಡಿದಲ್ಲಿ ಅನಾರೋಗ್ಯಗಳು ನಿಮ್ಮನ್ನು ಕಾಡಲಿದೆ. ಜಾಗರೂಕತೆ ಇರಲಿ. ಇನ್ನು ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಿರಲಿದೆ. ಅನ್ಯೋನ್ಯತೆಯಿಂದ ಪ್ರೀತಿ ವಿಶ್ವಾಸದಿಂದ ಕೂಡಿರಲಿದೆ. ಮನಸ್ಸಿಗೆ ಒಂದು ನೆಮ್ಮದಿ ಪ್ರಾಪ್ತಿಯಾಗತಕ್ಕಂಥ ದಿನ. ಇನ್ನು ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ತ್ರೀಯರಿಗೆ ಮಕರ ರಾಶಿಯವರಿಗೆ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಮನಸ್ಸಿನ ಅಭೀಷ್ಟಗಳು ನೆರವೇರಲಿದೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೂಡಿಕೆ ಮಾಡಿದಂಥ ಸಂಪತ್ತು ದ್ವಿಗುಣಗೊಳ್ಳುವಂಥ ದಿನ. ಹಣಕಾಸಿನಲ್ಲಿ ಲಾಭವಾಗಲಿದೆ. ಕೊಟ್ಟಂಥ ಹಣವು ನೀವು ಪಡೆದುಕೊಳ್ಳಲು ಇದನ್ನು ಸ್ವಲ್ಪ ಕಷ್ಟಪಡಬೇಕಾಗಿ ಬರಬಹುದು. ವಿದ್ಯೆಯಲ್ಲಿ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಕೃಷಿಯಲ್ಲಿ ಲಾಭಗಳು ಉಂಟಾಗತಕ್ಕಂಥ ದಿನ. ಪ್ರಯಾಣದಲ್ಲಿ ಸಣ್ಣ ಪುಟ್ಟ ವಿಪತ್ತುಗಳು ಬರಲಿದೆ. ವಾಹನವು ಕೆಟ್ಟು ಹೋಗುವಂಥ ಸಾಧ್ಯತೆ ಇದೆ. ಸಣ್ಣ ಪುಟ್ಟ ಅಪಘಾತಗಳಾಗಬಹುದು. ಮಕರ ರಾಶಿಯವರ ದಿನ ತುಂಬ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ಮಕರ ರಾಶಿಯವರ ಈ ದಿನದ ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೇಮದ ಜೀವನದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು, ಕಲಹಗಳು ಬರತಕ್ಕಂಥ ದಿನ. ಪ್ರೇಮದ ಜೀವನದಲ್ಲಿ ಅಷ್ಟು ಅನ್ಯೋನ್ಯತೆ ಇಲ್ಲದೇ ಇರಬಹುದು. ತುಂಬ ಎಚ್ಚರಿಕೆಯಿಂದ
ಕಾರ್ಯ ಕೆಲಸಗಳನ್ನು ಮಾಡಿಕೊಂಡು ಅನ್ಯೋನ್ಯತೆಯಿಂದ ಇರಿ. ಇನ್ನು ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಕರ ರಾಶಿಯವರಿಗೆ ಯೋಗ ಭಾಗ್ಯಗಳು ಕೂಡಿ ಬಂದು ಸಮಾಜದಲ್ಲಿ ಸ್ಥಾನಮಾನಗಳನ್ನು ಪಡೆದುಕೊಳ್ಳತಕ್ಕಂಥ ದಿನ, ಯೋಗ ಭಾಗ್ಯಗಳು ದೊರೆಯತಕ್ಕಂಥ ದಿನ. ಇನ್ನು ನಿಮ್ಮ ಮಕರ ರಾಶಿಯವರ ಈ ದಿನದ ನಿಮ್ಮ ಒಂದು ಶುಭ ಸಂಖ್ಯೆ 5, ಶುಭ ಬಣ್ಣ ಕಂದು ಬಣ್ಣ. ಮಕರ ರಾಶಿಯವರ ಶುಭ ದಿಕ್ಕು ಈಶಾನ್ಯ ದಿಕ್ಕು. ಇನ್ನು ಮಕರ ರಾಶಿಯವರ ಈ ದಿನದ ನಿಮ್ಮ ಎಲ್ಲ ಮನಸ್ಸಿನ ಇಷ್ಟಾರ್ಥಗಳ ಸಿದ್ಧಿಗಾಗಿ ಮಕರ ರಾಶಿಯವರು ಈ ದಿನ ಸುಬ್ರಹ್ಮಣ್ಯನ ಆರಾಧನೆ, ನಾಗದೇವರ ಪ್ರಾರ್ಥನೆಯನ್ನು ತಪ್ಪದೆ ಮಾಡಿಕೊಳ್ಳಿ. ಇನ್ನು ಕುಂಭ ರಾಶಿಯವರಿಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಧನಾತ್ಮಕ ಬದಲಾವಣೆಗಳುಂಟಾಗಲಿದೆ. ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿಂದ ನೀವು ಪರಿಹಾರವನ್ನು ಪಡೆದುಕೊಳ್ಳತಕ್ಕಂಥ ದಿನ. ಕುಟುಂಬದ ಕಿರಿಯ ಸಹೋದರ ಅಥವಾ ಸಹೋದರಿ ಕೆಲಸ ಪಡೆಯಬಹುದು. ಕೌಟುಂಬಿಕ ಜೀವನದಲ್ಲಿ ಸಂತಸದ ವಾತಾವರಣ ಉಂಟಾಗಲಿದೆ. ವ್ಯಾಪಾರದಲ್ಲಿ ಬೆಳವಣಿಗೆಗೆ ಹೊಸ ಅವಕಾಶಗಳಿದೆ. ನೀವು ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯತಕ್ಕಂಥ ದಿನ. ಬಹುಕಾಲದಿಂದ ಬಾಕಿ ಉಳಿದಿರುವಂಥ ಕೆಲಸ ಪ್ರಾರಂಭವಾಗಲಿದೆ. ಇಂದು ಒಬ್ಬ ವಿಶಿಷ್ಟ ವ್ಯಕ್ತಿ ನಿಮ್ಮ ಜೀವನವನ್ನು ಹಾಳು ಮಾಡಬಹುದು. ತುಂಬ ಎಚ್ಚರಿಕೆಯಿಂದ ಇರಿ, ನಿರ್ಲಕ್ಷ್ಯ ಮಾಡುವುದು ಬೇಡ. ಈ ದಿನ ಮುಖ್ಯವಾಗಿ ಕುಂಭರಾಶಿಯವರು ಈ ದಿನ ಉದ್ಯೋಗ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಯಾರಿಗೂ ವ್ಯಾಪಾರದಲ್ಲಿ ಸಾಲವನ್ನು ನೀಡಬೇಡಿ. ಉದ್ಯೋಗದಲ್ಲಿ ಕೆಲಸ ಕಾರ್ಯಗಳಲ್ಲಿ ಎಚ್ಚರಿಕೆ ಅವಶ್ಯಕ. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅನಾರೋಗ್ಯಗಳು ನಿಮ್ಮನ್ನು ಕಾಡಬಹುದು. ನಿರ್ಲಕ್ಷ್ಯ ಮಾಡದೇ ಇರುವುದು ಉತ್ತಮ. ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು ಬಂದರೂ ಅವೆಲ್ಲ ಪರಿಹಾರವಾಗಲಿದೆ. ಮನಸ್ಸಿಗೂ ಒಂದು ದಾಂಪತ್ಯ ಜೀವನದಲ್ಲಿ ಪ್ರಶಾಂತತೆ ದೊರೆಯತಕ್ಕಂಥ ದಿನ. ಸ್ತ್ರೀಯರಿಗೆ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಎನಿಸಿದಂಥ ಕಾರ್ಯದಲ್ಲಿ ಜಯ ಉಂಟಾಗಲಿದೆ. ವಿದ್ಯೆಗೆ ಸಂಬಂಧಪಟ್ಟಂತೆ ಸ್ಥಾನಮಾನಗಳು ನಿಮಗೆ ದೊರಕಲಿದೆ. ವಿದ್ಯೆಯಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರತಕ್ಕಂಥ ದಿನ. ಪರೀಕ್ಷೆಗಳಲ್ಲೂ ಒಳ್ಳೆಯ ಫಲಿತಾಂಶಗಳನ್ನು ಪಡೆಯತಕ್ಕಂಥ ದಿನ. ಕೃಷಿಗೆ ಸಂಬಂಧಿತ ವಿಷಯದಲ್ಲಿ ಹೆಚ್ಚಿನ ಲಾಭವನ್ನು ಹೊಂದಲಿದ್ದೀರಿ. ಕೃಷಿ ಭೂಮಿಯಿಂದ, ಕೃಷಿ ಉತ್ಪನ್ನಗಳಿಂದ ಎಲ್ಲ ಲಾಭ ಉಂಟಾಗತಕ್ಕಂಥ ದಿನ. ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೋಗ ಭಾಗ್ಯ, ಆರೋಗ್ಯ, ಐಶ್ವರ್ಯಗಳೆಲ್ಲ ಪ್ರಾಪ್ತಿಯಾಗಿ ಹಣಕಾಸಿನ ನೆಮ್ಮದಿಯ ಜೀವನವನ್ನು ಮಾಡಲಿದ್ದೀರಿ. ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ನಾನಾ ವಿಧವಾದಂಥ ಅಡ್ಡಿ ಆತಂಕ ತೊಂದರೆಗಳು ಬರಬಹುದು. ತುಂಬ ಎಚ್ಚರಿಕೆ ಅವಶ್ಯಕ. ಪ್ರೇಮಿಗಳು ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸ, ಐಕ್ಯಮತ್ಯವನ್ನು ಹೊಂದಲಿದ್ದೀರಿ. ರಾಜಕೀಯದ ವ್ಯಕ್ತಿಗಳಿಗೆ ಸಮಾಜದಲ್ಲಿ ಒಳ್ಳೆಯ ಗೌರವಗಳು ಪ್ರಾಪ್ತಿಯಾಗದೇ ಇದ್ದಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳನ್ನು ಹೊಂದಲಿದ್ದೀರಿ. ಮನಸ್ಸಿನ ಅಭೀಷ್ಟಗಳು ನೆರವೇರಲಿದೆ. ಪ್ರೇಮಿಗಳ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಿ. ನಿರ್ಲಕ್ಷ್ಯ ಮಾಡದೇ ಇರುವುದು ಉತ್ತಮ. ಇನ್ನು ಕುಂಭರಾಶಿಯವರ ದಿನದ ಶುಭ ಸಂಖ್ಯೆ 9, ಶುಭ ಬಣ್ಣ ನೀಲಿ ಬಣ್ಣ, ಶುಭ ದಿಕ್ಕು ನೈಋತ್ಯ ದಿಕ್ಕು. ಇನ್ನು ಮನಸ್ಸಿನ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ಈ ದಿನ ಸುಬ್ರಹ್ಮಣ್ಯನ ಆರಾಧನೆ ಮತ್ತು ದುರ್ಗೆಯ ಪ್ರಾರ್ಥನೆಯನ್ನು ತಪ್ಪದೆ ಮಾಡಿಕೊಳ್ಳಿ. ಕೊನೆಯದಾಗಿ ಮೀನ ರಾಶಿಯವರಿಗೆ ಇಂದು ಹಳೆಯ ಹೂಡಿಕೆಯಿಂದ ಉತ್ತಮ ಲಾಭಗಳು ಪ್ರಾಪ್ತಿಯಾಗತಕ್ಕಂಥ ದಿನ. ಹೆಚ್ಚಿನ ಲಾಭವನ್ನು ಪಡೆಯುವಂಥ ದಿನವೂ ಆಗಿರಲಿದೆ. ಆರೋಗ್ಯ ಮೊದಲಿಗಿಂತ ಉತ್ತಮವಾಗಿರತಕ್ಕಂಥ ದಿನ. ವೃತ್ತಿ ಜೀವನದಲ್ಲಿ ಉತ್ತಮ ಸಾಧನೆಯನ್ನು ಮಾಡಲಿದ್ದೀರಿ. ಇಂದು ನಿಮ್ಮ ಸಂಗಾತಿಯೊಂದಿಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಉಂಟಾಗಲಿದೆ. ಪರಿಸ್ಥಿತಿ ಹದಗೆಡಲು ಬಿಡಬೇಡಿ ಮತ್ತು ಸಂವಾದದ ಮೂಲಕ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸಿಕೊಳ್ಳಿ. ಕೆಲವರಿಗೆ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದ ವಿವಾದಗಳಿಂದ ಮುಕ್ತಿ ಸಿಗಲಿದೆ. ಸಂಪತ್ತು ವೃದ್ಧಿಯಾಗಲಿದೆ. ಸಮಾಜದಲ್ಲಿ ಗೌರವ ಹೆಚ್ಚಾಗತಕ್ಕಂಥ ಯೋಗವನ್ನು ಹೊಂದಲಿದ್ದೀರಿ ಮತ್ತು ನಿಮ್ಮ ಗೃಹದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು, ತೊಂದರೆಗಳು ಬಂದರೂ ಅವೆಲ್ಲ ಪರಿಹಾರವಾಗಲಿದೆ. ಅನ್ಯೋನ್ಯತೆಯಿಂದ ಸಹಕುಟುಂಬ ಒಟ್ಟಿಗಿರುವಂಥ ದಿನ. ಇನ್ನು ಮೀನರಾಶಿಯವರ ಈ ದಿನದ ನಿಮ್ಮ ಉದ್ಯೋಗ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಮಾಡತಕ್ಕಂಥ ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ಪ್ರಶಂಸೆಯನ್ನು ಪಡೆಯಲಿದ್ದೀರಿ. ಸ್ಥಾನಮಾನಗಳನ್ನು ಹೊಂದುವಂಥ ದಿನ. ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಈ ದಿನ ಯಾವುದೇ ವ್ಯಾಪಾರವನ್ನು ಮಾಡತಕ್ಕಂಥವರಿಗೂ ಲಾಭ ಉಂಟಾಗಲಿದೆ. ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಅನಾರೋಗ್ಯಗಳು ನಿಮಗೆ ಕಾಣಿಸಿಕೊಳ್ಳಲಿದೆ. ನಿರ್ಲಕ್ಷ್ಯ ಮಾಡದೆ ಆರೋಗ್ಯದ ಕಡೆಗೆ ಹೆಚ್ಚಿನ ಜಾಗರೂಕತೆಯನ್ನು ತಂದುಕೊಳ್ಳಿ.
ದಾಂಪತ್ಯ ಜೀವನದಲ್ಲಿ ಐಕ್ಯಮತ್ಯ ಪ್ರೀತಿ ವಿಶ್ವಾಸಗಳು ಉಂಟಾಗತಕ್ಕಂಥ ದಿನ. ಸ್ತ್ರೀ ವಿವಾದಕ್ಕೆ ಕೃಷಿ, ಹಣಕಾಸು ಹಾಗೂ ಈ ದಿನದ ನಿಮ್ಮ ಮುಖ್ಯವಾಗಿ ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೋಗ ಭಾಗ್ಯಗಳು ಕೂಡಿ ಬಂದು ಸ್ಥಾನಮಾನಗಳನ್ನು ಹೊಂದಲಿದ್ದೀರಿ. ಸ್ತ್ರೀಯರಿಗೆ ಬರಲು ಬಾಕಿ ಇರತಕ್ಕಂಥ ಸಂಪತ್ತುಗಳು ಕೈ ಸೇರುವಂಥ ಒಂದು ಯೋಗವಿದೆ. ಮತ್ತು ವಿದ್ಯೆಗೆ ಸಂಬಂಧಪಟ್ಟಂತೆ ಮಕ್ಕಳು ವಿದ್ಯೆಯಲ್ಲಿ ಉತ್ತಮವಾದಂಥ ಯೋಗ ಭಾಗ್ಯಗಳನ್ನು ಹೊಂದಲಿದ್ದೀರಿ. ಓದಿದಂಥ ಪಾಠಗಳಿಂದ ಹೆಚ್ಚಿನ ಯಶಸ್ಸನ್ನು ಪಡೆಯತಕ್ಕಂಥ ದಿನ. ಇನ್ನು ಕೃಷಿಗೆ ಸಂಬಂಧಪಟ್ಟಂತೆ ಕೃಷಿಯ ಉತ್ಪನ್ನಗಳ ಮಾರಾಟದಲ್ಲಿ ಅಧಿಕವಾದಂಥ ಲಾಭ ಉಂಟಾಗಲಿದೆ. ಮನಸ್ಸಿಗೂ ಕೃಷಿಯಿಂದಾಗಿ ಪ್ರಶಾಂತತೆ ದೊರೆಯತಕ್ಕಂಥ ದಿನ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಯಾರಿಂದಲಾದರೂ ತೆಗೆದುಕೊಂಡಂಥ ಸಾಲವನ್ನು ಕ್ಲುಪ್ತ ಸಮಯದಲ್ಲಿ ನಿಮಗೆ ಹಣ ಹಿಂತಿರುಗಿಸಲಾಗದೇ ಇರತಕ್ಕಂಥದ್ದು ಸಮಸ್ಯೆಗೆ ಕಾರಣವಾಗಲಿದೆ. ಮನಸ್ತಾಪಕ್ಕೂ ಗುರಿಯಾಗಲಿದೆ. ಪ್ರಯಾಣದಲ್ಲಿ ಅಪಘಾತಗಳು, ತಾಪತ್ರಯಗಳು, ತೊಂದರೆಗಳು ಬರತಕ್ಕಂಥ ದಿನ. ಎಚ್ಚರಿಕೆಯಿಂದ ಪ್ರಯಾಣವನ್ನು ಮಾಡಿಕೊಳ್ಳಿ. ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೇಮಿಗಳ ಮಧ್ಯೆ ಮನಸ್ತಾಪಗಳು ಉಂಟಾಗತಕ್ಕಂಥ ದಿನ. ಪತಿ ಪತ್ನಿಯರ ನಡುವೆಯೂ ಸಹಿತ ಅಷ್ಟು ಉತ್ತಮವಾಗಿಲ್ಲದೆ ಇರತಕ್ಕಂಥ ದಿನ. ಎಚ್ಚರಿಕೆ ಅವಶ್ಯಕ. ಇನ್ನು ಮೀನರಾಶಿಯವರ ಈ ದಿನದ ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಸ್ಥಾನಮಾನಗಳನ್ನು ಹೊಂದಲಿದ್ದೀರಿ. ಇನ್ನು ಮೀನರಾಶಿಯವರ ಈ ದಿನದ ಶುಭ ಸಂಖ್ಯೆ 4, ಶುಭ ಬಣ್ಣ ಹಸಿರು ಬಣ್ಣ. ಮೀನರಾಶಿಯವರ ಶುಭ ದಿಕ್ಕು ನೈಋತ್ಯ ದಿಕ್ಕು. ಇನ್ನು ಮೀನರಾಶಿಯವರ ಎಲ್ಲ ಮನಸ್ಸಿನ ಇಷ್ಟಾರ್ಥಗಳ ಸಿದ್ಧಿಗಾಗಿ ವೆಂಕಟರಮಣ ದೇವರ ಆರಾಧನೆ, ವಿಷ್ಣು ಸಹಸ್ರನಾಮವನ್ನು ತಪ್ಪದೆ ನೀವು ಪಾರಾಯಣ ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಸ್ನೇಹಿತರೆ, ಇವೆಷ್ಟು 12 ರಾಶಿಗಳ ದಿನದ ಫಲವನ್ನು ನೋಡಿದೆವು. ಭಗವಂತ ಎಲ್ಲರಿಗೂ ಆರೋಗ್ಯ, ಐಶ್ವರ್ಯ ಹಾಗೂ ನೆಮ್ಮದಿಯನ್ನು ಅನುಗ್ರಹಿಸಿ ಸಮಸ್ತ ವಿಪತ್ತುಗಳನ್ನು ಪರಿಹಾರ ಮಾಡಿ ಇಷ್ಟಾರ್ಥಗಳನ್ನು ಅನುಗ್ರಹಿಸಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.